ಇವತ್ತು ಬೆಂಗಳೂರಿಗೆ ನಾನು ಬೆಂಗಳೂರು ಮಿನಿಸ್ಟರ್ ಆಗಿದ್ದೀನಿ. ಐ ಕ್ಯಾನ್ ಸ್ಪೀಕ್ ಆನ್ ಕರ್ನಾಟಕ. ಹೌದು, ಲೇಬರ್ ಬಗ್ಗೆ ಮಾತಾಡ್ಬೋದು. ಮುಜರಾಯ್, ಇಲ್ಲಿ ಮುಜರಾಯ್ ಮಂತ್ರಿ ಬಂದರು. ಐ ಆಮ್ ಟೆಲಿಂಗ್ ಯು, ಮುಜರಾಯ್ ಮಂತ್ರಿ ಒಂದು ಡಿಸಿಷನ್ ತೊಗೊಂಡ್ರು. ಈ ದೇವಸ್ಥಾನದ ವಿಚಾರ ಮಾತಾಡ್ತಾ ಇದ್ದೀನಿ. KD ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಮುಜರಾಯ್ ಮಂತ್ರಿ ಒಂದು ತೀರ್ಮಾನ ಮಾಡೋದು. ಏನು ಮಾಡೋದು ಅಂದರೆ, ದೊಡ್ಡ ದೇವಸ್ಥಾನಗಳಾಗಿರುವಂಥ ಸಂಪನ್ಮೂಲಗಳನ್ನು ಅಟ್ಲೀಸ್ಟ್ ಸ್ಮಾಲ್ ಪರ್ಸೆಂಟ್ ಹಳ್ಳಿಗೂ ಹಂಚಬೇಕು ಅಂತ ಅಂದರು. ಹೌದು, ಹಳ್ಳಿಗೂ ಸಿ ಗ್ರೇಡ್, ದಟ್ ಮೀನ್ಸ್ A ಗ್ರೇಡ್ ಇದೆ, C ಗ್ರೇಡ್ಗಂತ. ಹಳ್ಳಿಲಿ ಮಾರಮ್ಮನ ದೇವಸ್ಥಾನ ಇದೆ, ಬಸವಣ್ಣನ ದೇವಸ್ಥಾನ ಇದೆ, ಇನ್ನೊಂದು ದೇವಸ್ಥಾನ ಇದೆ, ಪಟ್ಲದಮ್ಮನ ದೇವಸ್ಥಾನ ಇದೆ. ಅದು ದೇವಸ್ಥಾನ ತಾನೇ. ಹೌದು, ಹೌದು. ಈಗ ತಿರುಪತಿಲಿರೋ ವೆಂಕಟೇಶ್ವರ ಸ್ವಾಮಿ ಇಲ್ಲೂ ಇದ್ದಾನೆ. ವೆಂಕಟೇಶ್ವರ ಸ್ವಾಮಿ, ಹೌದು, ಸುಬ್ರಹ್ಮಣ್ಯ ಎಲ್ಲ ಕಡೆನೂ ಇದ್ದಾನೆ. ಅವೆಲ್ಲ ಕಡೆನೂ ಇದೆ. ಹೌದು. ನಮ್ಮ ಸಂಸ್ಕೃತಿಲಿ ನಾವು ಚೇಡಿಗೂ ಪೂಜೆ ಮಾಡ್ತೀವಿ, ಹಾವಿಗೂ ಪೂಜೆ ಮಾಡ್ತೀವಿ, ಹಸುಗೂ ಪೂಜೆ ಮಾಡ್ತೀವಿ. ಸಗಣಿನ ಇಟ್ಬಿಟ್ಟು ಒಂದು ಗುಲ್ಕಟ್ಟಿ ಇಟ್ಟ ತಕ್ಷಣ ಕೇಳಿ, ನಮ್ಮ ಶಿವಮೊಗ್ಗದ ನಮ್ಮ ಸ್ನೇಹಿತಿದ್ದಾರೆ, ಅದು ಪಿಳ್ಳಾರ್ತಿ ಆಗ್ಬಿಡ್ತದೆ. ಅಕ್ಕಿ ಒಂದು ಕಡೆ ಇರ್ತದೆ, ಅರ್ಶಿನ ಒಂದು ಕಡೆ ಇರ್ತದೆ. ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ನೀವು ದೇವಸ್ಥಾನದ ಬಗ್ಗೆ ಗಂಡು ಒಂದು ಕಡೆ ಇರ್ತೀವಿ, ಹೆಣ್ಣು ಒಂದು ಕಡೆ ಇರ್ತೀವಿ. ಅವರಿಗೆ ಎರಡು ಸೇರಿದ ತಕ್ಷಣ ವಧುವರರಾಗ್ಬಿಡ್ತೀರಿ. ಸೊ ಹಂಗೆ ದಿಸ್ ಇಸ್ ದಿ ಕಲ್ಚರ್ ಆಫ್. ನೀವು ದೇವಸ್ಥಾನದ ಬಗ್ಗೆ ಹೇಳಿದಾಗ, ಬಂಗಾರಪ್ಪ ಅವರು ಹಿಂದೆ ಮೊದಲ ಬಾರಿಗೆ ಶಾಸಕರಾಗಿದ್ದಾಗ, ಅವತ್ತು ದೇವರಾಜ ಅರಸು ಅವರ ಸರ್ಕಾರ ಇದ್ದಾಗ ಅವರ ಎದುರುಗಡೆ ಒಂದು ಮಾತನ್ನು ಹೇಳ್ತಾರೆ, ಹೌಸಲ್ಲಿರುವ ರೆಕಾರ್ಡ್ ಇರುವಂಥದ್ದು. ನಮ್ಮ ಊರಿನ ದೇವಸ್ಥಾನಗಳು ಕೂಡ ಅದರ ಅಭಿವೃದ್ಧಿ ಆಗಬೇಕು. ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ, ನೀವು ಅದಕ್ಕೇನು ಕ್ರಮ ಕೈಗೊಂಡಿಲ್ಲ ಅಂದರೆ ನಾನು ಅಲ್ಲಿಯ ದೇವರುಗಳನ್ನು ಕರ್ಕೊಂಡು ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ ವಿಧಾನಸೌಧ ಮುಂದೆ ಅಂತ ಹೇಳ್ತಾರೆ. ಮುಂದೆ ಅವರು ಮುಖ್ಯಮಂತ್ರಿ ಆದಾಗ ಆರಾಧನಾ ಸ್ಕೀಮ್ ಅನ್ನು ತರ್ತಾರೆ, ದೇವಸ್ಥಾನಗಳ ಅಭಿವೃದ್ಧಿ. ಅದನ್ನು ಈಗ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಈಗಿನ ಹೊಸ ಕಾನೂನಿನ ಏನು ರೂಪುರೇಷೆ ಆಗ್ತಾ ಇದೆ. ಇವರು ಅದು ಬಹಳ, ಅದಕ್ಕೆ ಅವ್ರು ಹೇಳಿದ್ರು, ದೊಡ್ಡ ದೊಡ್ಡ ದೇವಸ್ಥಾನಲ್ಲ ಈಗ ಬೇರೆ ಬೇರೆ, ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತದೆ, ಕೊಲ್ಲೂರಿಗೆ ಬರ್ತದೆ, ಇನ್ನೊಂದು ಕಡೆ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನ ಸ್ವಲ್ಪ C ಗ್ರೇಡ್ಗೂ ಕೊಟ್ಟು ಅಲ್ಲೂ ಮಾಡಬೇಕು. ಯಾಕೆಂದರೆ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಆದರೆ ಈಗ ತಾವು ಮನೆಯಲ್ಲೂ ಕೂಡ ಒಂದು ಸಣ್ಣ ಕೊನೆಗೆ ಒಂದು ಪೂಜೆ, ಒಂದು ಫೋಟೋ ಇಟ್ಬಿಟ್ಟು, ಒಂದು ಸಣ್ಣ ವಿಗ್ರಹ ಇಟ್ಬಿಟ್ಟು, ಒಂದು ಗಣೇಶ ಇಟ್ಬಿಟ್ಟು, ಬೆಳಗ್ಗೆಯಿಂದ ಈಚೆ ಬಂದ ತಕ್ಷಣ ಅಪ್ಪ ಇವತ್ತು ನೆಮ್ಮದಿಯಾಗಿರು, ಆರೋಗ್ಯ ಕೊಡು, ಕಾಪಾಡು, ನನಗೆ ಕೆಲಸ ಕೊಡಿಸು, ಅದು ಕೊಡು, ಇದು ಕೊಡು ಅಂತ ಕೈ ಮುಕ್ಕೊಂಡು ಹೋಗ್ತೀವಿ. ದಟ್ ಈಸ್ ಆಲ್ಸೋ ಎ ಸ್ಮಾಲ್ ಟೆಂಪಲ್. ನಿಜ. ಅಲ್ಟಿಮೇಟ್ಲಿ ಒಂದು ಊರಲ್ಲಿ ಏನೋ ಒಂದು ಸೇರ್ಲಿಕ್ಕೆ, ಬಾಂಧವ್ಯ ಬೆಳೆಸ್ಕೊಳ್ಳಿಕ್ಕೆ ಪ್ರಾರ್ಥನೆ. ನಿನ್ನೆ ಎಲ್ಲೋ ಒಂದು ನಾನು ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಹೇಳಿದೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದೆ. ಇವತ್ತೆಲ್ಲ ಪೇಪರ್ ಅದನ್ನು ಹೆಡ್ಲೈನ್ ಮಾಡಿದ್ದಾರೆ. ಸೊ ಹಂಗೆ ಅವರವರ ಭಾವನೆ. ಹಂಗೆ ನಮ್ಮಲ್ಲಿ ಬರೀ BJP ಅವ್ರದಲ್ಲ ದೇವಸ್ಥಾನದ ಆಸ್ತಿ. ಆದರೆ ಶಿವಕುಮಾರ್ ಅವರು ಈ ಪ್ರಾರ್ಥನೆ ಯಾವುದು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇದೆ ಜನರಿಗೆ. ಇದನ್ನು ನೀವು ಮೊದಲ ಬಾರಿ ಬಹಳ ಇದು 2 ಅಥವಾ 3ನೇ ಬಾರಿ ತಾವು ಈ ಮಾತನ್ನು ಹೇಳಿ. ಫಸ್ಟು ಈಗ ಕರ್ನಾಟಕನ ಅಭಿವೃದ್ಧಿ ಮಾಡೋಣ. ಓಕೆ, ಅಭಿವೃದ್ಧಿ ಮಾಡೋ ಕಡೆ ಇದ್ದೇವೆ. ಈಗ ಯಾಕೆ ನಾವು 5 ಗ್ಯಾರಂಟಿ ಯಾಕೆ ಕೊಟ್ಟು, ಯಾಕೆ ನಾನು ಪ್ರೆಸಿಡೆಂಟಾಗಿ ಯಾಕೆ ನಾವು ತೀರ್ಮಾನ ಮಾಡಿದೆ ಅಂದರೆ, ಬೆಲೆ ಏರಿಕೆ ತತ್ತಿಸ್ತಾ ಇದ್ರು. 400 ರೂಪಾಯಿ ಇದ್ದಿದ್ದು ಗ್ಯಾಸ್ 1000 ರೂಪಾಯಿ ಆಗೋಯ್ತು. ಪವರು ಎಲ್ಲ ಬೆಲೆ ಗಗನಕ್ಕೆ ಹೋಗ್ಬಿಡ್ತು. ಹಳ್ಳಿ ಈ ಎಣ್ಣೆ ಬೆಲೆ ಎಷ್ಟಾಗೋಯ್ತು? ಎಣ್ಣೆ ಅಂದರೆ ಕುಡಿಯೋ ಎಣ್ಣೆ ಅಲ್ಲ, ಹೌದು, ಅಡುಗೆ ಎಣ್ಣೆ. 90 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗೋಯ್ತು. ಹೌದು. ಸಿಮೆಂಟ್ ಬೆಲೆ ಒಬ್ಬ ಸಾಮಾನ್ಯ ಮನೆ 240 ಇದ್ದಿದ್ದು ಈಗ 400 ರೂಪಾಯಿ ಆಗಿದೆ. ಕಬ್ಬಣ 28,000 30,000 ರೂಪಾಯಿ ಇದ್ದಿದ್ದು 70,000 ರೂಪಾಯಿ ಆಗ್ಬಿಟ್ಟಿದೆ. ಸೊ ಆಲ್ ಪ್ರೈಸಸ್ ಹ್ಯಾಸ್ ವೆಂಟ್ ರೈ. ಡೀಸೆಲ್ ವಿತ್ ಪೆಟ್ರೋಲ್ ಜಾಸ್ತಿ ಆದ ತಕ್ಷಣ ಆಟೋಮೆಟಿಕ್ ಎಲ್ಲ ಬೆಲೆ ಜಾಸ್ತಿ ಆಗ್ಬಿಡ್ತಿದೆ. ಸೊ ಕಾಮನ್ ಮ್ಯಾನ್ಗೆ ಹೆಲ್ಪ್ ಮಾಡಬೇಕು ಅಂತ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ನಾನು 5 ಗ್ಯಾರಂಟಿ ಅಂತ ಘೋಷಣೆ ಮಾಡಿದೆ. ಪವರ್, ಈಗ ನಮ್ಮ ಇಲ್ಲಿ ಬೆಸ್ಕಾಂ MD ಕೂತಿದ್ದಾರೆ, ರೈತರಿಗೆ ಪವರ್ಗೋಸ್ಕರ ಯು ಆಸ್ಕ್ ಹಿಮ್ 19,000 ಕೋಟಿ ರೂಪಾಯಿ ಇವತ್ತು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಪವರ್ 19, ಯಾರ ಹತ್ರ ಪವರ್ನ ಖರೀದಿ ಮಾಡಿಬಿಟ್ಟು ಕೊಡ್ತಾ ಇದ್ದೀವಿ. ಏನು ಪವರ್ ಉಟ್ ಮಾಡ್ತದ? ಪವರ್ ಜನರೇಟರ್ಸ್ ತೊಗೊಂಡು ನಾವು 19,000 ಕೊಡ್ತಾ ಇದ್ದೀವಿ. ಇದು ನಾನು ಫ್ರೀಯಾಗಿ 200 ಯೂನಿಟ್ ಪವರ್ ಕೊಡಿದೆ, ಅದೆಲ್ಲ ಸೇರಿದ್ರೆ 54,000 ಕೋಟಿ ಆಗ್ತದೆ. ಹೌದು. ಒಟ್ಟು 1 ಲಕ್ಷ ಕೋಟಿ ರೂಪಾಯಿ ವೆಲ್ಫೇರ್ಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ. ಈಗ 4 ಲಕ್ಷ ಕೋಟಿ ರೂಪಾಯಲ್ಲಿ ಹೆಚ್ಚು ಕಮ್ಮಿ 1 ಲಕ್ಷ ಮಾಡಿದೆ. ಯಾಕೆ? ಫಸ್ಟು ನೀವು ಸ್ಟ್ರೆಂತ್ ಇರಬೇಕು, ನೀವು ಆರೋಗ್ಯಕರವಾಗಿರಬೇಕು, ನೀವು ಫೈನಾನ್ಷಿಯಲಿ ಸೌಂಡ್ ಇರಬೇಕು. ಇಫ್ ಯು ಆರ್ ಸ್ಟ್ರಾಂಗ್, ಯುವರ್ ಫ್ಯಾಮಿಲಿ is strong. If you are strong, TV18 is strong. If your TV18 is strong, hundreds of employees are strong. I believe in that. ನಾನು ಲೇಬರ್ ಲೀಡ್ರು ಮತ್ತೊಂದು ನಾವೆಲ್ಲ ಹೇಳ್ಬೋದು, ಲೇಬರು ಹಂಗೆ ಕಷ್ಟಪಡ್ತಾನೆ. ನೀನು ಸಂಸ್ಥೆ ಕಟ್ಟಂಥವನು ಚೆನ್ನಾಗಿದ್ರೆ ತಾನೆ. ಇಫ್ ಓನ್ಲಿ ಯುವರ್ ಗ್ರೂಪ್ ಈಸ್ ಸ್ಟ್ರಾಂಗ್, ಓನ್ಲಿ ದೇ ಕ್ಯಾನ್ ಕ್ರಿಯೇಟ್ ಎಂಪ್ಲಾಯ್ನೋ. ಅದನ್ನೇ ನಾನು ಕೋವಿಡ್ ಸಂದರ್ಭದಲ್ಲಿ ಅಸೆಂಬ್ಲಿಯಲ್ಲಿ ಹೇಳಿದ್ದು.
ಎನ್ ಎಂಪ್ಲಾಯರ್ ಈಸ್ ಇಂಪಾರ್ಟೆಂಟ್ ದೆನ್ ದಿ ಎಂಪ್ಲಾಯಿ ಅಂತ. ವಿ ಶುಡ್ ಟ್ರೈ ಟು ಮೇಕ್ ಮೋರ್ ಸ್ಟ್ರಾಂಗರ್ ದಿ ಎಂಪ್ಲಾಯರ್, ದೆನ್ ಈ ಕ್ಯಾನ್ ಕ್ರಿಯೇಟ್. ಈಗ ಒಬ್ಬ ಬಿಲ್ಡಿಂಗ್ ಕೆಲವರೆಲ್ಲ ಹೇಳ್ತಾರೆ ಅವನು ಬಿಲ್ಡರು, ಅವನು ಹಂಗೆ ಲೂಟಿ ಹೊಡೋದು. ಹಂಗೆ ಏನು ಲೂಟಿ ಹೊಡಿತಾನೆ ಅವನು? ಕಟ್ಟಿದ್ರೆ 7% ಪ್ರಾಪರ್ಟಿ ಇದನ್ನು ಕಟ್ಟಬೇಕು, ಸಬ್ ರಿಜಿಸ್ಟರ್ ಇದಕ್ಕೆ 18% GST ಕಟ್ಟಬೇಕು. ಇನ್ಕಮ್ ಆದ ತಕ್ಷಣ 35-40% ಟ್ಯಾಕ್ಸ್ ಕಟ್ಟಬೇಕು. ಇನ್ನು ತಿರ್ಗಾ ಬೇರೆ ಬೇರೆ ಡಿವಿಡೆಂಡ್ ಟ್ಯಾಕ್ಸು, ಆ ಟ್ಯಾಕ್ಸು, ಈ ಟ್ಯಾಕ್ಸ್ ಅಂದರೆ ಅವನು 56% ಕಟ್ಟಬೇಕಾಯ್ತು. ಯು ಶುಡ್ ಅಲೋ ದೆಮ್ ಟು ಡೂ ಥಿಂಗ್. ಆಮೇಲೆ ಬಿಲ್ಡಿಂಗ್ ಕಟ್ಟಿದ ತಕ್ಷಣ ಈ ಬಿಲ್ಡಿಂಗ್ ಇದೆಯಪ್ಪ, ಇವನ್ನ ಲಾಸ್ ಆಯ್ತದೋ ಪ್ರಾಫಿಟ್ ಆಯ್ತದೋ 2 ತಿಂಗಳು ಬಾಡಿಗೆನ ಪ್ರಾಪರ್ಟಿ ಟ್ಯಾಕ್ಸ್ ಆಗಿ ಅವನು ಕಟ್ಟಲೇಬೇಕಾಗಿದೆ. ಸೊ ಗೌರ್ಮೆಂಟ್ಗೂ ಬೆನಿಫಿಟ್ ಆಗ್ತದೆ, GSTಗೂ ಬೆನಿಫಿಟ್ ಆಗ್ತದೆ. ನಮ್ಮ ಬಾಲಗಂಗಾಧರ ಸ್ವಾಮೀಜಿಯದು 25 ಇಯರ್ಸ್ ಆ್ಯನಿವರ್ಸರಿ ಇತ್ತು. ಐ ಆಮ್ ಟೆಲಿಂಗ್ ಯು 95 or 96 ಅಲ್ಲಿ 96 ಚೀಫ್ ಮಿನಿಸ್ಟರ್ ದೇವೇಗೌಡರಿದ್ದರು. ನಾನು ಹೋಗಿದ್ದೆ ಆ ಪ್ರೋಗ್ರಾಮ್ಗೆ. ಸತ್ಯಸಾಯಿ ಬಾಬಾ ಬಂದಿದ್ದರು. ಅವ್ರು ಹೇಳ್ತಾಯಿದ್ರು, ಮಠ ಸ್ವಾಮಿಗಳಿಗೆಲ್ಲ ಬೈತಾಯಿದ್ರು. ಸ್ಟೇಜ್ ಮೇಲೆ ಒಂದು 200 ಜನ ಕೂತಿದ್ರು. ಅವ್ರಿಗೆಲ್ಲ ಏನು ಮಾಡ್ತೀರಿ, ದುಡ್ಡು ಎತ್ಕೊಂಡು ಸುಮ್ಮನೆ ಮಠದಲ್ಲಿ ಇಟ್ಕೊಂಡು ಏನೇನೋ ಮಾಡ್ತೀರ, ದುಡ್ಡು ಬ್ಲಡ್ 2 ಸರ್ಕ್ಯುಲೇಟ್ ಆಗಬೇಕು ಅಂತ. ಬ್ಲಡ್ ಒಂದು ಕಡೆ ಸಿಗಾಕೊಬಿಟ್ರೆ ಇಲ್ಲಿ BP ಶುಗರ್ ಎಲ್ಲ ಬಂದ್ಬಿಡ್ತದೆ. ದುಡ್ಡು ಒಂದು ಕಡೆ ಇದೆ, ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಕಳ್ಳ ಕುಡಿಕೆ ಎಲ್ಲ ಬಂದ್ಬಿಡ್ತಾರೆ. ಸೊ ಸಮಾಜದಲ್ಲಿ ಇಶ್ಯಾಟುಗಳೇ ನೀವು ಹಾಕಬೇಕು, ಸೊಸೈಟಿಗೆ ಹಾಕಬೇಕು, ಸೊಸೈಟಿ ವಾಪಸ್ ನಿಮ್ಗೆ ಕೊಡ್ತದೆ ಅಂತ. ಹಂಗೆ ನಾನು ಇವತ್ತು ಬ್ಯಾಂಕ್ವ್ರಿಗೆ ಹೇಳ್ತೀನಿ, ನೀವು ಬರೀ ಬ್ಯಾಂಕಲ್ಲಿ ದುಡ್ಡು ಮಡಿಕೊಬಿಟ್ರೆ ಏನಾಗೋಯ್ತದೆ? ಆಂಟ್ರಪ್ರನರ್ಸ್ಗೆ ದುಡ್ಡು ಕೊಡಬೇಕು. ದೇ ಶುಡ್ ಗ್ರೋ, ದೇ ವಿಲ್ ಪೇ ಯು ಇಂಟ್ರೆಸ್ಟ್. ನೀವು ಯಾರಿಗೋ ರಸ್ತೆಗೆ ಹೋಗೋರಿಗೆಲ್ಲ ಕುಡಿ ಅಂತ ನಾನು ಹೇಳೋದಿಲ್ಲ, ಸರ್ಕ್ಯುಲೇಷನ್ ಆಗಬೇಕು. ಆದರೆ ಗ್ಯಾರಂಟಿ ಸ್ಕೀಮ್ಗಳ ವಿಚಾರದಲ್ಲಿ ಈಗ ತಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತು, ತಮ್ಮ ಪಕ್ಷ ಘೋಷಣೆ ಮಾಡ್ತು. ಸರ್ಕಾರ ಬಂದ ಮೇಲೆ ಅದನ್ನು ಜಾರಿಗೊಳಿಸೋದಕ್ಕೆ ಇಮಿಡಿಯೇಟ್ ಅದನ್ನ ಕ್ರಮಗಳಾಯಿತು. 1 ವರ್ಷದ ಒಳಗಡೆ ಎಲ್ಲವೂ ಕೂಡ 6 ತಿಂಗಳ ಒಳಗಡೆ ಎಲ್ಲವೂ ಕೂಡ ಜಾರಿಗೊಳಿಸುವಂಥ ಪ್ರಯತ್ನ ಆಯಿತು. ವರ್ಷಕ್ಕೆ 52,000 ಕೋಟಿಯಿಂದ 55,000 ಕೋಟಿ ರೂಪಾಯಿವರೆಗೆ ಗ್ಯಾರಂಟಿ ಸ್ಕೀಮ್ಗೆ ಅಂತೇಳಿ ಬಳಕೆ ಮಾಡ್ತೀವಿ. ಇಷ್ಟೆಲ್ಲ ಆದಮೇಲೂ ಕೂಡ ಜನರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಸಮಾಧಾನ ಇದೆ ಅಂತೇಳಿ ತಮ್ಗೆ ಅನಿಸುತ್ತಾ? ಐ ಆಮ್ ಟೆಲಿಂಗ್ ಯು, ಯಾರಿಗೆ ನಾವು ಈಗ ನೀವು ಕಾಮನ್ ಮ್ಯಾನ್ ಕೇಳಿ, ಈಗ ಹೆಣ್ಮಕ್ಳೆಲ್ಲ ಬಸ್ಸಲ್ಲಿ ಬರೋರೆಲ್ಲ ಫ್ರೀಯಾಗಿ ಬರ್ತಾ ಇದ್ದಾರೆ. 200 ಯೂನಿಟರ್ಗಳು ಫ್ರೀಯಾಗಿ ಸಿಗ್ತಾ ಇದೆ. ಬಡವ್ರಿಗೆ ಗ್ರೀನ್ ಕಾರ್ಡ್ ಹೋಲ್ಡರ್ಸ್ಗೆ 10 kg ಅಕ್ಕಿ ಕೊಡ್ತಾಯಿದ್ದೀವಿ. ಯುವಕರು ಕೆಲಸ ಇಲ್ಲದೆ ಹೋದವ್ರಿಗೆ 3,000 ರೂಪಾಯಿ ದುಡ್ಡು ಕೊಡ್ತಾಯಿದ್ದೀವಿ. ಹೆಣ್ಮಕ್ಳಿಗೆ, ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಿಗೆ ಯಾರಿಗೆ ಶಕ್ತಿ ಇಲ್ಲ ಅವ್ರಿಗೆ ತಿಂಗಳಿಗೆ 2,000 ಕೊಡಿ. ಆಲ್ಮೋಸ್ಟ್ 5,000 rupees ಮೋರ್ ಆರ್ ಲೆಸ್ ಇನ್ ಎ ಫ್ಯಾಮಿಲಿ ವಿ ಆರ್ ಗಿವಿಂಗ್. ಆ 5,000 ರೂಪಾಯಿ ಉಳಿತು ಅಂತಂದರೆ ಅವ್ರಿಗೆ ಎಷ್ಟು ಬೆನಿಫಿಟ್ ಆಗ್ತದೆ? ದೇ ಆರ್ ಇಲ್ಲ ಅಂತಂದರೆ ಈ ಫೈನಾನ್ಷಿಯಲ್ ಇದೆಯಲ್ಲ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಎಲ್ಲ ಪಾತಾಳಕ್ಕೆ ಹೋಗ್ತಾ ಇದೆ. ಟಿಲ್ ಟುಡೇ ಬ್ಯಾಂಗ್ಳೂರು ಇಷ್ಟು ದೊಡ್ಡ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಇರೋಂಥ ಜಾಗ. ನನಗೆ ದಿನ 25 ಜನ ಇಂಜಿನಿಯರ್ಸ್ ಬರ್ತಾರೆ ಕೆಲಸ ಕೊಡಿಸು ಅಂತ. IT ಕಂಪ್ನಿಗಳೆಲ್ಲ ಯಾವ ಮಟ್ಟಕ್ಕೆ ಇಲ್ಲ, ಅಷ್ಟೋ ಜನ ಇಂಜಿನಿಯರ್ಸ್ ಆಗ್ಬಿಟ್ಟು ಇನ್ನೂ ಬರೀ 18,000 20,000 ಆಫರ್ ಮಾಡ್ತಿದ್ದಾರೆ. ಕೇಳಿ ಮಕ್ಳಿಗೆ ಹೇಳ್ತಾರೆ, ದೇ ಆರ್ ಆಫರಿಂಗ್ ಸ್ಟಿಲ್ 18,000 20,000 rupees. ಸಿವಿಲ್ ಇಂಜಿನಿಯರ್ಸ್ ಎಲ್ಲ 10,000 15,000ಕ್ಕೆ ಕೆಲಸ ಮಾಡೋಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಸೋ ಮಚ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಈಸ್ ಬಿನ್ ಕ್ರಿಯೇಟೆಡ್. ಅದಕ್ಕೆಲ್ಲ ಹೊರಗಡೆ ಎಲ್ಲ ಹೋಗ್ತಾಯಿದೆ, ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಬಟ್ ಈ ಗ್ಯಾರಂಟಿ ನಾವು ಮಾಡಿದ್ದು ಅವನಿಗೆ ಸರ್ವೈವಲ್ ಆಗಲಿ ಅಂತ, ಊಟ ಸಿಕ್ಕಲಿ, ಕರೆಂಟ್ ಬಿಲ್ ಆಗಲಿ, ಮತ್ತೊಂದಾಗಲಿ. ಮಾನಸಿಕವಾಗಿ ಅವನಿಗೆ ಕೆಲಸ ಮಾಡೋಕ್ಕೂ ಕೂಡ ಪ್ರೆಷರ್ ಬಿಲ್ಡಪ್ ಆಗಬಾರ್ದು ಅಂತ, ಅನ್ನೋ ದೃಷ್ಟಿಯಿಂದ ಎಷ್ಟು ಸರ್ಕಾರ ಕೆಲಸ ಕೊಡೋಕ್ಕೆ ಸಾಧ್ಯ? ಏನೋ ಒಂದಷ್ಟು ಜನ, ಒಂದು 3-4 ಲಕ್ಷ ಜನ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ಬೋದು, 5 ಲಕ್ಷ ಇರ್ಬೋದು, 6 ಲಕ್ಷ ಇರ್ಬೋದು. ಬಟ್ ಬೇರೆಯವ್ರಿಗೆ ಎಲ್ಲಿದೆ? ಯಾವ ಡ್ರೈವರ್ ಮಕ್ಕಳು ಏನು ಕಡಿಮೆ ಏನಿಲ್ಲ ಇವತ್ತು. ಡ್ರೈವರ್ ಇರ್ಬೋದು, ಸ್ವೀಪರ್ ಮಕ್ಕಳು, ಇವನ್ ದೋಸ್ ಮಕ್ಕಳು ಇದು ಮಾಡ್ತಾಯಿದ್ದೆ. ನಾನೀಗ CSR ಸ್ಕೂಲ್ ಮಾಡಬೇಕು ಅಂತ ಒಂದು ಹೊಸ ಕಾನ್ಸೆಪ್ಟ್. ಎಕ್ಸಾಕ್ಟ್ಲಿ ಅದನ್ನೇ ಪ್ರಶ್ನಿಸಬೇಕು ಅಂತ ಕೂಡ ಇದು ತಮ್ಮ ತಾವು ಆರಂಭದಲ್ಲಿ ಹೇಳಿದ್ರಿ. ಎಜುಕೇಷನ್ಗೆ ನಮ್ಮ ರಾಜ್ಯ ಕೊಟ್ಟಿರುವಂಥ ಒತ್ತು, ನಮ್ಮಲ್ಲಿರುವಂಥ ಇನ್ಸ್ಟಿಟ್ಯೂಷನ್ಸ್ಗಳು, ಇವೆಲ್ಲದರ ಬಗ್ಗೆ ಹೇಳಿದ್ರಿ. ಈಗ ಅದರ ಮುಂದುವರೆದು ನೀವು CSR ಫಂಡನ್ನು ತೆಗೆದುಕೊಂಡು ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕು. ಬಹುಶಃ ರಾಮಲಿಂಗಾರೆಡ್ಡಿ ಅವರು ಇಲ್ಲೇ ಇದ್ದಾರೆ, ಅವರ ಕ್ಷೇತ್ರದಲ್ಲಿ ಅವರು ಮಾಡಿರುವಂಥ ಮಾಡೆಲ್ ಕೂಡ ಒಂದು ಪ್ರೇರಣೆಯಾಗಿತ್ತು. ತಾವು ಇದನ್ನು ಒಂದು ಇಡೀ ರಾಜ್ಯಕ್ಕೆ ವಿಸ್ತರಿಸಬೇಕು ಅಂತ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರಿ. ನಾನು ಆದರೆ ಅದು ಎಲ್ಲಿವರೆಗೆ ಬರುತ್ತೆ, ಮತ್ತು ಮುಂದಿನ 2.5 ವರ್ಷ ಇನ್ನು ಸರ್ಕಾರಕ್ಕಿರೋದು ಆಲ್ಮೋಸ್ಟ್ 2.25 ವರ್ಷ ಇರುವಂಥ ಅವಧಿ, ಈ ಅವಧಿಯ ಒಳಗಡೆ ಇದರ ರೂಪರೇಷೆ ಎಲ್ಲಿವರೆಗೆ ಬಂದು ನಿಲ್ಲುತ್ತೆ ಅಂತ ನೋಡಿ. ಅದು ನಾವು ಒಂದೇ ದಿನಕ್ಕೆ ನಮ್ಮ ಪ್ಲ್ಯಾನ್, ಕಾಂಗ್ರೆಸ್ ಪ್ಲ್ಯಾನ್ ಯಾವತ್ತೂ ಇವತ್ತು ಗಿಡ ಹಾಕಿದ ತಕ್ಷಣ ನಾಳೆ ಮರ ಇದನ್ನು ಹಣ್ಣು ಬಿಡೋದಿಲ್ಲ. ಇಟ್ ಟೇಕ್ಸ್ ಟೈಮ್. ಈಗ ನಾನೇ ಬೆಂಗಳೂರು ಟ್ರಾಫಿಕ್ ಮಾಡಬೇಕು ಅಂತ 2 ವರ್ಷದಿಂದ ಶುರು ಮಾಡಿದ್ದು, ಈಗ ನಾಳೆದೋ ಟೆಂಡರ್ ಕರಿತಾ ಇದ್ದೀನಿ. ಅದಕ್ಕೆ ಈಗ 40 ಕಿಲೋಮೀಟ್ರು ಟನಲ್ಲು, ಒಂದು ಕಡೆ 17 ಕಿಲೋಮೀಟ್ರು, ಇನ್ನೊಂದು ಕಡೆ 20 ಮೀಟ್ರ್. ಇಟ್ ಟೇಕ್ಸ್ ಅಬೌಟ್ 40,000 crores.
ಇಟ್ ಈಸ್ ನಾಟ್ ಅದಕ್ಕೆಲ್ಲ ಫೈನಾನ್ಷಿಯಲ್ ಕ್ರಿಯೇಟ್ ಆಗಬೇಕು, ಟೆಕ್ನಿಕಲ್ ಆಗಬೇಕು, ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಬೇಕು, ಇವೆಲ್ಲ ಬೇಕಾದಷ್ಟು ಇಶ್ಯೂಸ್ ಇದೆ. ಹಂಗೆ ಈ CSRದು ಒಂದು ನಾನು ಯೋಚನೆ ಮಾಡಿದೆ. ಯಾಕೆ CSR ಅಂತಂದರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಂಪ್ನಿ ಇದ್ದಾರೆ, ಯಾರಿಗೆ ಪ್ರಾಫಿಟ್ ಇದೆ ಅವರು 2% ಆಫ್ ದಿ ಪ್ರಾಫಿಟ್ ಶುಡ್ ಯೂಸ್ ಫಾರ್ CSR ಆ್ಯಕ್ಟಿವಿಟಿ. ಕೆಲವೆಲ್ಲ ಮಿಸ್ಯೂಸ್ ಆಗ್ತಿತ್ತು. ಸೊ ನಾನು ಹೇಳ್ತಾ ಇದ್ದೀನಿ, ಇವತ್ತು ಬೆಂಗಳೂರು ಯಾಕೆ 1,40,40,00,000 ಜನಸಂಖ್ಯೆ ಆಗಿದೆ? ನಾನು UD ಮಿನಿಸ್ಟರ್ ಆಗಿದ್ದಾಗ ಹಿಂದೆ 70 ಲಕ್ಷ ಇತ್ತು, ಹೌದು. ಈಗ 1 ಕೋಟಿ ಆಗಿದೆ. ನೀವು ಬೆಂಗಳೂರು ಊರಿಂದ ಬಂದವರು ವಾಪಸ್ ನೀವು ಹೋಗ್ತಾ ಇಲ್ಲ. ಇಲ್ಲಿ ಬಂದಿರೋರೆಲ್ಲ ಎಷ್ಟು ಜನ ಕೇಳಿ ಅವ್ರ ಪೇರೆಂಟ್ಸ್ ಎಲ್ಲ ಹಳ್ಳಿಯಿಂದ ಬಂದಿದ್ದು ಸೇರ್ಕೊಂಡವ್ರು, ಇವರು ವಾಪಸ್ ಹೋಗ್ತಾ ಇಲ್ಲ. ನೋ ಒನ್ ಈಸ್ ಗೋಯಿಂಗ್ ಬ್ಯಾಕ್. ಬ್ಯಾಂಗ್ಳೂರ್ ಇಸ್ ಗ್ರೋಯಿಂಗ್. ನಿಲ್ಲಿಸ್ಬೇಕು ಹಿಂಗೆ. ಫಾರ್ 2 ಥಿಂಗ್ಸ್ ದೇ ಕಮ್ ಟು ಬ್ಯಾಂಗ್ಳೂರ್. ಒನ್ ಈಸ್ ಫಾರ್ ಎಜುಕೇಷನ್, ಒನ್ ಈಸ್ ಫಾರ್ ಎಂಪ್ಲಾಯ್ಮೆಂಟ್, ಒನ್ ಈಸ್ ಫಾರ್ ದಿ ವೆದರ್ ಆ್ಯಂಡ್ ದಿ ಕಲ್ಚರ್. ಈ 3ಕ್ಕೆ ಬರ್ತಾರೆ. ಫಸ್ಟು ಬೇಸಿಕ್ಕು ಪ್ರೈಮರಿ ಎಜುಕೇಷನ್. ಸೊ ಪ್ರೈಮರಿ ಎಜುಕೇಷನ್ ನಾವು ಹಳ್ಳಿಲೇ ಕಟ್ಟಾಕಿ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಟ್ಟರೆ ಅವನು 15 ವರ್ಷ ಅಲ್ಲಿ ಸ್ಟಿಕ್ಕರ್ ಆಗ್ತಾನೆ. 15 ಇಯರ್ಸ್ ಯು ಬಿ ಸ್ಟಿಕ್ಕರ್. ಈಗ ನಾನೇ ಇಲ್ಲಿ ಬೆಂಗಳೂರಿಗೆ ಬಂದೆ. ಹಳ್ಳಿಲಿ ಇದ್ದವನು, ದೊಡ್ಡಹಳ್ಳಿ ಕನಕಪುರದಲ್ಲಿದ್ದ ಓದ್ತಿದ್ದವನು. ನಾನು ಇಲ್ಲಿಗೆ ಬಂದೆ. ಯಾಕೆ ಬಂದೆ ಅಂದರೆ ಓನ್ಲಿ ಫಾರ್ ಎಜುಕೇಷನ್. ನಾನು ಎಷ್ಟು ಓದಿದ್ನೋ ಬಿಟ್ಟನೋ ಅದೆಲ್ಲ ಚರ್ಚೆ ಬೇಡ. ಬಿಕಾಸ್ ಆಫ್ ಎಜುಕೇಷನ್. ಸೊ ಬಂದು ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀನಿ ನಾನು. ಹೌದು. ದೋ ಐ ರೆಪ್ರೆಸೆಂಟ್ ರೂರಲ್ ಪಾರ್ಟ್ ಆಫ್ ಬ್ಯಾಂಗ್ಳೂರ್. ಇಲ್ಲೇ ನಾನು ಸೆಟ್ಲ್ ಆಗಿ. ಹಂಗೆ ನಮಗೆ ಬೇಸಿಕ್ ಪಾಪ ತಂದೆ ತಾಯಿನ ಇಲ್ಲಿ ಬರ್ತಾರೆ, ಮಾಡ್ತಾರೆ, ಬಾಡಿಗೆ ಮನೆ ಮಾಡಬೇಕು, ಇನ್ನೊಂದು ಬೇರೆ ಕಡೆ ಕೆಲಸಕ್ಕೆ ಸೇರಬೇಕು. ಸೊ ಅಲ್ಲೇ ಈ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡಬೇಕು ಅಂತ CSR ದುಡ್ಡು ಏನಿದೆ ಅವ್ರಿಗೆಲ್ಲ ನಾನು ಅಪೀಲ್ ಮಾಡ್ತಾ ಇದ್ದೀನಿ. ಸಪ್ರೇಟ್ ಒಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದೀನಿ, ಅವ್ರಿಗೆಲ್ಲ ಹೇಳಿದ್ದೀನಿ. ಈಗಲೇ ನಮ್ಮ ಕಾನ್ಸ್ಟಿಟ್ಯೂನ್ಸಿಲೆಲ್ಲ ಶುರು ಮಾಡಿಸಿದ್ದೀನಿ. ಅಲ್ಲೇ ಈ ದುಡ್ಡನ್ನು ಸುಮಾರು 10,000 ಕೋಟಿ ರೂಪಾಯಿ ಅವ್ರ ಹತ್ರ ಪೂಲ್ ಮಾಡ್ಬೋದು. ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಯಾರೂ ನಮ್ಗೆ ಕೊಡಬೇಡಿ ದುಡ್ಡು. ಡೋಂಟ್ ಗಿವ್ ಟು ದಿ ಗೌರ್ಮೆಂಟ್. ಯಾವುದೋ ಒಂದು ಪ್ರೈಮರಿ ಶಾಲೆ, ಗೌರ್ಮೆಂಟ್ ಶಾಲೆ, ನಿಮ್ಮೂರು ಗೌರ್ಮೆಂಟ್ ಶಾಲೆ ಅಂತ ತೊಗೊಳ್ಳಿ. ಹೌದು. ನೀವು ಕಟ್ಬಿಟ್ಟು ಗೌರ್ಮೆಂಟ್ ಕೊಡಿ, ನಿಮ್ಮ ಹೆಸರು ಹಾಕ್ಕೊಳ್ಳಿ. ಯು ಬ್ರ್ಯಾಂಡ್ ಯುವರ್ ಸೆಲ್ಫ್ ಆಲ್ಸೋ ಆ್ಯಂಡ್ ಗೌರ್ಮೆಂಟು. ಸೊ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಷನ್ ಅಲ್ಲಿ ಇತ್ತು ಅಂತಂದರೆ ಅದನ್ನು ನೋಡ್ಕೊಳ್ಳಿ. ಒಳ್ಳೆ ಟೀಚರ್ಸು, ಒಳ್ಳೆ ಇದು ಏನು ಬೇಕು ಅಂತಂದರೆ, ಇವತ್ತು ಗೌರ್ಮೆಂಟ್ ಟೀಚರ್ಸ್ಗೇನು ಕವಡೆ ಸಂಬಳ ಇಲ್ಲ, 1 ಲಕ್ಷ ರೂಪಾಯಿ ಮೇಲಿದೆ. ಅದೇ ಪ್ರೈವೇಟ್ ಟೀಚರ್ಸ್ಗಿನ್ನ ಗೌರ್ಮೆಂಟ್ ಟೀಚರ್ಸ್. ಬಟ್ ಸ್ಟಿಲ್ ಕ್ವಾಲಿಟಿ ಹ್ಯಾಸ್ ಟು ಬಿ ಮೇಂಟೈನ್. ಅದಕ್ಕೆ ಫಸ್ಟು ಪ್ರಯಾರಿಟಿ ಎಜುಕೇಷನ್. ಈಗಿರೋ ಎಜುಕೇಷನ್ಗಿನ್ನ ಎಜುಕೇಷನ್. ಲಾಸ್ಟ್ ಇಯರ್ ನೋಡಿ SSLC ಫಸ್ಟ್ ರ್ಯಾಂಕು ಬಾಗಲಕೋಟೆ ಒಂದು ಹೆಣ್ಮಗಳು. ಹೌದು. 665ಕ್ಕೆ 665 ಬಂತು. ಮೊದಲು ನಾನು SSLC ಇದ್ದಾಗ ಬರೀ ನಮ್ಮ ಸ್ಕೂಲ್ಗಳಲ್ಲಿ ಮಾತ್ರ ಫಸ್ಟ್ ರ್ಯಾಂಕ್ ಎಲ್ಲ ನೋಡ್ತಿದ್ದೋ. ಈಗಿಲ್ಲ, ಎಲ್ಲ ನಮ್ಮ ಹಳ್ಳಿ ಮಕ್ಕಳು ದೇ ಆರ್ ಮೋರ್ ಟ್ಯಾಲೆಂಟೆಡ್. ಹಂಗೆಲ್ಲ ಇದೆ. ಬೆಂಗಳೂರಿನಲ್ಲಿ ಟನಲ್ ರೋಡ್ ಆಗಬೇಕು ಅನ್ನುವಂಥ, ಸುರಂಗ ಮಾರ್ಗ ಅನಿವಾರ್ಯ ಅನ್ನುವಂಥ ವಿಚಾರವನ್ನು ತಾವು ಪ್ರಸ್ತಾಪ ಮಾಡ್ತಾ ಇದ್ದೀರಿ. ತಮ್ಮ ಕನಸಿನ ಕೂಸು ಕೂಡ ಅದು. ಆದರೆ ಪರ ವಿರೋಧ ಯಾವುದೇ ಪ್ರಾಜೆಕ್ಟ್ಗೆ ಇದ್ದೇ ಇರುತ್ತೆ. ಜನರ ಆಕ್ಷೇಪಗಳು ಕೂಡ ಇದ್ದೇ ಇದ್ದಾವೆ. ಇದಕ್ಕೆ ಕಾಸ್ಟ್ ಬಗ್ಗೆ ಚರ್ಚೆಗಳಿದ್ದಾವೆ. ಬಟ್ ತಮ್ಮ ಪ್ರಕಾರ ಇದು ಯಾಕೆ ಅನಿವಾರ್ಯ ಅಂತೇಳಿ? ಯಾಕೆ ಅನಿವಾರ್ಯ ಅಂದರೆ, ಈಗ 2013 ಒಂದು ಆ್ಯಕ್ಟ್ ಬಂತು. ಈಗ ಏರ್ಪೋರ್ಟಿಂದ ಇಲ್ಲಿಗೆ ಬರ್ತೀವಿ ಅಂದ್ಕೊಳ್ಳಿ, ಈ ರೋಡು ಹೆಬ್ಬಾಳಿಂದ ಇಲ್ಲಿವರೆಗೆ ಬರ್ತೀವಿ, ಇಲ್ಲ ಮಾರ್ಕೆಟ್ ಇದೆ. ಈ ರೋಡ್ನ ವೆಹಿಕಲ್ಸ್ ಏನಾಗಿದೆ, ಕ್ರೆಡಿಟ್ ಕಾರ್ಡ್ಗೂ ಈಗ ಕಾರ್ ಕೊಟ್ಬಿಡ್ತಾರೆ. ಎಲ್ಲ ಅವರ ಫ್ಯಾಮಿಲಿ ಕುಂಡಿಸ್ಕೊಂಡು ಕಾರಲ್ಲೇ ಓಡಾಡಬೇಕು. ಎಲ್ಲರೂ ಟೂ ವೀಲರೇ ಬೇಕು. ಯಾರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಹೋಗಲ್ಲ. ರೋಡ್ಸ್ ಏನಿತ್ತು ಅದೇ ರೋಡ್ಸೇ. ಎಷ್ಟು ಅಂತ ವೈಡನ್ ಮಾಡಿದ್ರೆ ಪ್ರಾಪರ್ಟಿ ಹೊಡೆಯೋಕ್ಕಾಗ್ತದ? ಒಂದೊಂದು ಪ್ರಾಪರ್ಟಿ 40,000 30,000 ಸ್ಕ್ವೇರ್ ಫೀಟ್ ಆಗ್ಬಿಟ್ಟಿದೆ. ಡಬಲ್ ದಿ ಟೈಮ್ ಕೊಡಬೇಕು ಅಂತ ಕಾನೂನಿದೆ. ಇಟ್ ಈಸ್ ನಾಟ್ ಪಾಸಿಬಲ್. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಟ್ರಯಲ್ ಪ್ರಾಜೆಕ್ಟ್ ಆಗಿ ಅಲ್ಲಿ ಅವರು ಮಂತ್ರಿ ಆಗಿದ್ದಾಗ, ಬೆಂಗಳೂರು ಮಂತ್ರಿ ಆಗಿದ್ದಾಗ ಒಂದು ಮಾಡಿದ್ರು. ಡಬಲ್ ಡೆಕ್ಕರ್, ಒಂದು ಫ್ಲೈಓವರು, ಕೆಳಗಡೆ ರೋಡು, ಒಂದು ಫ್ಲೈಓವರು, ಅದರ ಮೇಲೆ ಮೆಟ್ರೋ. ದಟ್ ಹ್ಯಾವ್ ಇಂಪ್ಲಿಮೆಂಟೆಡ್ ಇನ್ ದಿ ಬ್ಯಾಂಗ್ಳೂರು. ಈಗ 40 ಕಿಲೋಮೀಟ್ರ್ ಆ ರೀತಿ ಈಗ ತೊಗೊಂಡಿದ್ದೀನಿ. ಅದೆಲ್ಲ ಆಗ್ತಾಯಿದೆ. ದುಡ್ಡು ಕಾಸು ಅವೆಲ್ಲ ಸ್ಮಾಲ್, ಇಟ್ ಇಸ್ ನಾಟ್ ಅ ಸ್ಮಾಲ್ ಜಾಬ್. 138 ಕಿಲೋಮೀಟ್ರು ಫ್ಲೈಓವರ್ ತೊಗೊಂಡಿದ್ದೀನಿ. 40 ಕಿಲೋಮೀಟ್ರ್ ಟನಲ್. ಒಂದೇ ದಿನಕ್ಕೆ ಅದು ಆಗಲ್ಲ. ಈಗೆಲ್ಲ ಟೆಂಡರ್ ಸ್ಟೇಜಸ್ ಎಲ್ಲ ಬಂದಿದೆ, ಮತ್ತೊಂದೆಲ್ಲ ಇದೆ. ಇವೆಲ್ಲ ಆಗಲಿಲ್ಲ ಅಂತಾರೆ ಬಿಕಾಸ್ ನಾವು ರೋಡ್ನ ವೈಡನ್ ಮಾಡೋಕ್ಕಾಗಲ್ಲ, ಬಿಲ್ಡಿಂಗ್ಗಳನ್ನ ಹೊಡೆದಾಕೋಕ್ಕಾಗಲ್ಲ. ಯಾರು ಬಿಲ್ಡಿಂಗ್ ಎಲ್ಲ ಕೋರ್ಟ್ಗೆ ಹೋಗ್ತಾರೆ, ಲಿಟಿಗೇಷನ್ಸ್ ಜಾಸ್ತಿ. ಅದಕ್ಕೆ ಅಂಡರ್ಗ್ರೌಂಡ್ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕಾಸ್ಟ್ ಜಾಸ್ತಿ ಆಗ್ತದೆ ಈ ಕಾಂಟೆಂಟ್. ಈಗ ಮೊನ್ನೆ ಹಿಂದೆ ಜಾರ್ಜ್ ಅವರು ಏನೋ ಒಂದು ಸ್ಟೀಲ್ ಬ್ರಿಡ್ಜ್ ಮಾಡ್ತೀವಿ ಅಂತ ಬಿಟ್ರು. ಸ್ಟೀಲ್ ಬ್ರಿಡ್ಜ್ ಅಂತ ಹೇಳೋದು ಏನು BJP ಎಲ್ಲ ಬಿದ್ದುಬಿಟ್ಟು ದುಡ್ಡು ಹೊಡೆದು ಬಿಟ್ಟಿದ್ದೀರಿ, ಅದು ಹೊಡೆದು ಬಿಟ್ಟು ಇದು ಹೊಡೆದು ಏನು ಗಲಾಟೆ ಮಾಡಿಕೊಂಡು ಪಾಪ ಅವ್ರಿಗೆ ಎದುರ್ಕೊಂಡು ಸುಮ್ಮನೆ ಯಾಕಪ್ಪ ಕಾಂಪ್ಲಿಕೇಶನ್ ಅಂತ ನಿಲ್ಲಿಸಿಬಿಟ್ರು. ಡು ಯು ನೋ ಫ್ರಮ್ ಏನಾರು ಏರ್ಪೋರ್ಟಿಂದ ಇಲ್ಲಿಗೆ ಬರ್ಬೇಕಾದ್ರೆ 1 ಗಂಟೆ 1.5 ಗಂಟೆ ಆಗ್ತದೆ. ಬರೀ ಹೆಬ್ಬಾಳ್ ಫ್ಲೈಓವರಿಂದ ಇಲ್ಲಿಗೆ ಬರೋಕ್ಕೆ ಅರ್ಧ ಗಂಟೆ ಆಗ್ತದೆ. ಸೊ ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಬ್ಯಾಂಗ್ಳೂರ್. ನಾಟ್ ಓನ್ಲಿ ಬ್ಯಾಂಗ್ಳೂರ್, ಎನಿ ಪಾರ್ಟ್ ಆಫ್ ದಿಸ್ ಒನ್. ಏನು ನಮ್ದು ಹಿಂಗಿದೆ ಅಂತ ಅಂದ್ಬಿಟ್ಟು ಚೆನ್ನೈ ಭಾಳ ಕರೆಕ್ಟಾಗಿದೆ ಅಂತ ತಿಳ್ಕೊಂಡು, ನಾನು ಡೆಲ್ಲಿಲೂ ನೋಡಿದ್ದೀನಿ, ಮುಂಬೈಲೂ ನೋಡಿದ್ದೀನಿ, ಹೈದ್ರಾಬಾದಲ್ಲಿ ನೋಡಿದ್ದೀನಿ. ನಮ್ಕಿನ್ನ ವರ್ಸ್ಟ್ ಇದೆ ಟ್ರಾಫಿಕ್ಕು.